ಟ್ರಾಫಿಕ್ ನಿಯಮ ಪಾಲನೆ ಮಾಡದಿದ್ರೆ ಕೇಸ್ ಹಾಕಬೇಡಿ, ಆ ಬದಲು ಲೈಸೆನ್ಸ್ ರದ್ದು ಮಾಡಿರಿ, ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗ್ಕೊಳ್ಳಿ ಅಷ್ಟೇ ಅಂತ ಸಿ ಎಮ್ ಕೋಪದಲ್ಲಿ ಹೇಳ್ಬಿಟ್ಟಿದ್ದಾರಂತೆ. ಹೌದಾ? ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದನ್ನ ಕಲಿಬೇಕು. ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡು. ಕುಡಿದ್ಬಿಟ್ಟು ಓಡಿಸಿದ್ರೆ, ಅತಿ ಸ್ಪೀಡ್ ನಲ್ಲಿ ಓಡಿಸಿದ್ರೆ, ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ ಶುರು ಮಾಡಿ. ಬರೀ ನೋಟಿಸ್ ಕೊಡ್ಬೇಡಿ, ಸಾರ್ ಕ್ಯಾನ್ಸಲ್ ಮಾಡ್ಬಿಡ್ರಿ ಅಂತ ಕೋರ್ಟ್ಗೂ. ಅದನ್ನು ಕರೆಕ್ಟಾಗಿ ಹೇಳಿದ್ದೀರಿ ಸರ್ ನೀವು. ಅದ್ರ ಜೊತೆ ಇನ್ನೆರಡು ಸೇರಿಸ್ಬಿಡಿ ದಯವಿಟ್ಟು, ಕುಡಿಯೋದ್ರ ಜೊತೆಗೆ. ಒಂದು ಆ ಒನ್ ವೇಲ್ ಬರೋರು, ಎರಡನೇದು ಫುಟ್ಪಾತ್ ಮೇಲೆ ಹೋಗೋರು, ಅವ್ರದ್ದು ಅಷ್ಟೇ ರದ್ದು ಮಾಡಿ ಮನೆಗೆ ಕಳಿಸ್ಬಿಡ್ಬೇಕು. ಎಜುಕೇಟೆಡ್ ಕ್ಲಾಸು ನೋಡಿದ್ರೆ ಹಂಗೆ ಕಾಣಿಸ್ತಾರಪ್ಪ ಅಂಥವ್ರು ಫುಟ್ಪಾತ್ ಹತ್ಕೊಂಡು ಹೋಗೋದು, ಒನ್ ವೇಲ್ ಬಂದು ಧಮ್ಕಿ ಹಾಕ್ಕೊಳ್ಳೋದು, ನಾಚಿಕೆನೂ ಹಂಗಲ್ವ ಅಂಥವ್ರುಗಳಿಗೆಲ್ಲ. ಥೋ ಎಸ್. ವೈಯಾಲಿಕಾವಲ್ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಬೆಂಗಳೂರು ಪೊಲೀಸರಿಗೆ ಸವಾಲಾಗಿದೆ. ಹಂತಕನ ಬೆರಳಚ್ಚು ಬಿಟ್ಟರೆ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಶವವಿದ್ದ ಫ್ರಿಡ್ಜ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಇನ್ನು ಅಶ್ರಫ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಆದರೆ 6 ತಿಂಗಳಿಂದ ಆಕೆಯ ಜೊತೆಗೆ ನನ್ನ ಸಂಪರ್ಕ ಇರಲಿಲ್ಲ ಅಂತ ಆತ ಹೇಳಿಕೊಂಡಿದ್ದಾನೆ. ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿದೆ. ಆರೋಪಿಯನ್ನ ಶೀಘ್ರವೇ ಬಂಧಿಸ್ತೀವಿ ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಇನ್ನು ಮಹಿಳಾ ಆಯೋಗ 3 ದಿನಗಳಲ್ಲಿ ವರದಿ ಕೊಡಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ. ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ. ಆತನ ಕೂಲಂಕುಷ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದು. ಅದು ಯಾರು ಆಗಲಿ ಮಾಡಿದವನನ್ನು ಕರ್ಕೊಂಬಂದು ಎಡೆಮುರಿ ಕಟ್ಟಿ ಸರ್ ಅಷ್ಟೇ. BBMP ನಿರ್ಲಕ್ಷ್ಯಕ್ಕೆ ನಿನ್ನೆ ಒಂದು 10 ವರ್ಷದ ಬಾಲಕ ನಿರಂಜನ್ ಮೃತಪಟ್ಟನಲ್ಲ, ಅದೇ ಗೇಟ್ ಬಿದ್ದೋಗಿದ್ದು. ಅವ್ನ ಕಣ್ಣನ್ನು ತಂದೆ ತಾಯಿಗಳು ದಾನ ಮಾಡಿದ್ದಾರೆ. ಇವತ್ತು ದಿನೇಶ್ ಗುಂಡೂರಾವ್, ಮೋಹನ್ ಎಲ್ಲ ಹೋಗ್ಬಿಟ್ಟು ಅಂದರೆ ಸಂಸದರು ಹೋಗಿ ಏನೋ ಪರಿಹಾರ ಕೊಡೋದು ಎಲ್ಲ ಮಾಡಿದ್ದಾರೆ. ಪ್ಲಸ್ ಕಳಪೆ ಕಾಮಗಾರಿನೇ ಕಾರಣ ಅಂತ ಮೋಹನ್ ಅಬ್ಬರಿಸಿದ್ದಾರೆ. ಅವರು ಆಟೋ ಡ್ರೈವರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗದಗ ಜಿಲ್ಲೆಯವರು. ಖಂಡಿತ ಏನೇನು ಪರಿಹಾರಗಳು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಎಲ್ಲವನ್ನು ಕೂಡ ಕೊಡಿಸೋಣ. ಏನು BBMP ಇಂದ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯನ್ ಕೊಡ್ತಾರೆ. ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿ ಇನ್ನೊಂದು 5 ಲಕ್ಷವನ್ನು ನಾವು ಕೂಡ ಅವರಿಗೆ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ಹಾಗೆ ಒಂದು 7-8 ತಿಂಗಳಲ್ಲಿ ಆ ಗೇಟ್ ಬಿದ್ದಿದೆ. ಪಾರ್ಕಿನ ಕೆಲಸ ಸುಮಾರು 5-6 ವರ್ಷಗಳಿಂದ 2-3 ಕಾಂಟ್ರಾಕ್ಟರ್ಗಳು ಬದಲಾವಣೆ ಆದರೂ, 2-3 ಸತಿ ಬಿಲ್ ಆಯಿತು, ಏನೋ ಗೊತ್ತಿಲ್ಲ. ಬಹಳಷ್ಟು ಒಂದು ಕಳಪೆ ಕಾಮಗಾರಿ ಇರೋದ್ರಿಂದ ಇವತ್ತು ಈ ಗೇಟ್ ಬಿದ್ದು ಇವತ್ತು ಆ ಬಾಲಕ ಸತ್ತಿರುವಂಥದ್ದು. ಅವ್ರ ಮೇಲೆ ಒಂದು FIR ಹಾಕಿ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಅದಾಗಿದ್ರೆ ನಿರ್ವಹಣೆಯಲ್ಲಿ ಆಸಕ್ತಿ ತೋರಿಸಿದ್ರೆ ಹಿಂಗಾಗ್ತಿರಲಿಲ್ಲ. ಸರಿ, ಮೋದಿ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಕ್ವಾಡ್ ಶೃಂಗಸಭೆ, ಅನಿವಾಸಿ ಭಾರತೀಯರ ಕಾರ್ಯಕ್ರಮ ಬಳಿಕ ದಿಗ್ಗಜ ಟೆಕ್ ಕಂಪನಿಗಳ ಸಿಇಒಗಳ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಭಾಗಿಯಾದರು. ಪ್ರಮುಖವಾಗಿ ಮೇಡ್ ಬೈ ಇಂಡಿಯಾ ಬಗ್ಗೆ ಮಂಥನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಸುಂದರ್ ಪಿಚಾಯ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ಯಾಲೆಸ್ಟೈನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಜೊತೆನೂ ಮಾತುಕತೆ ನಡೆಸಿದ್ದಾರೆ. ಗಾಜಾ ಪರಿಸ್ಥಿತಿ ಮತ್ತು ಭಾರತದ ಬೆಂಬಲ ಎಲ್ಲವನ್ನು ಅವರು ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಭಾಳ ವಿಚಾರಗಳಲ್ಲಿ ಏನಾಗಿದೆ, ನಮಗೆ ಎರಡೂ ಕಡೆಯ ಗೆಳೆತನಗಳು ಚೆನ್ನಾಗೇ ಇವೆ. ಪ್ಯಾಲೆಸ್ಟೈನ್ ಜೊತೆ ಇಂಡಿಯಾಗೇನು ದೊಡ್ಡ ವೈರತ್ವ ಇಲ್ಲ. ಈಗ ರಷ್ಯಾ ಯುಕ್ರೇನ್ ಮಧ್ಯೆ ನಮ್ಮ ಇಬ್ಬರದು ಏನು ದೊಡ್ಡದೇನಿಲ್ಲ. ಆದರೆ ಯಾರು ಆಯಾಯ ದೇಶದವ್ರು ಬಡದಾಡ್ಕೊಳ್ತಿದ್ದಾಗ ಯಾರು ಮಾತು ಕೇಳ್ತಾರಪ್ಪ? ಅವ್ರ ಮಾತು ಅವರೇ ಕೇಳೋ ಪರಿಸ್ಥಿತಿ ಇಲ್ಲಿ ಒಳಗಡೆ ಈಗ ಕರ್ನಾಟಕದಲ್ಲಿ ಯಾರು ಮಾತು ಕೇಳ್ತಿದ್ದಾರೋ ಅಂತ ಡೌಟ್ ಬರುತ್ತೆ ಒಂದೊಂದ್ಸರಿ. ಇನ್ನು ಅಲ್ಲಿ ಹೆಂಗಿರಬೇಕು ಪರಿಸ್ಥಿತಿ? ದೆಹಲಿ ನೂತನ CM ಆಗಿ ಅತಿಶಿ ಸಿಂಗ್ ಜವಾಬ್ದಾರಿ ವಹಿಸ್ಕೊಂಡ್ರು. ಕುರ್ಚಿ ಮೇಲೇನೋ ಕೂತ್ರು. ಆದರೆ ಅರವಿಂದ್ ಕೇಜ್ರಿವಾಲ್ ಕುರ್ಚಿನ ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ಕುರ್ಚಿ ಹಾಕೊಂಡು ಕೂತ್ಬಿಟ್ಟು, ನಾನು ರಾಮಾಯಣದ ಭರತಂತರ, ಕೇಜ್ರಿವಾಲ್ ರಾಮಂತರ, ಅವ್ರಿಗೆ ಅದೇ ಕುರ್ಚಿ ಅವ್ರಿಗೇ ಸೇರಿದ್ದಿದ್ದು, ಗೆದ್ದ ಮೇಲೆ ಅವ್ರು ಅಧಿಕಾರ ವಹಿಸ್ಕೊಳ್ತಾರೆ, ಅವ್ರಿಗೋಸ್ಕರ ಕುರ್ಚಿ ಕಾದಿರುತ್ತೆ ಅಂತೆಲ್ಲ ಬಿಟ್ರು. ಸೈಕೋ ಫ್ಯಾನ್ಸಿ ಅಂತನ್ನೋದು ಶಿಕ್ಷಣಕ್ಕೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ, ಜಯಲಲಿತಾ ಇದ್ದಾಗ ಆಗಿದೆ ಇದು ತಮಿಳ್ನಾಡಲ್ಲಿ. ಇದೇನು ಫಸ್ಟ್ ಟೈಮ್ ಅಲ್ಲ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಹಾಕ್ಕೊಳ್ಳಿ ನೀವು. ಅರವಿಂದ್ ಕೇಜ್ರಿವಾಲ್ ಹೇಳಬೇಕಲ್ಲ, ಅದೆಲ್ಲ ಬೇರೆ ವಿಚಾರ. ಕುರ್ಚಿ ತೆಗೆಸ್ಬಿಡಮ್ಮ, ಕುರ್ಚಿ ಬೇಕಾದ್ರೆ ಯೂಸ್ ಮಾಡಬೇಡ, ಬೇರೆ ಕುರ್ಚಿ ಹಾಕೊಂಡು ಕೂರಮ್ಮ, ಕೂತ್ಕೊಳ್ಳಿ ಮೇಡಮ್ ಅಂತ ಹೇಳಬೇಕು ತಾನೆ. ಅದಿಲ್ಲ. ಇಟ್ ಶೋಸ್ ಒಂಥರ ಅಧಿಕಾರದಲ್ಲಿರುವವರನ್ನು ಮೆಚ್ಚಿಸಲಿಕ್ಕೆ ಯಾವ ಲೆವೆಲ್ ಬಗ್ಗೆ ಬಗ್ತೀವಿ ನಾವು ಅನ್ನೋದು, ಮತ್ತು ಅದೇ ಅನಿವಾರ್ಯತೆ ಜೀವನದಲ್ಲಿ ಅನ್ನೋ ಇದು ಮನಸ್ಥಿತಿ ಅಷ್ಟೇ, ಇನ್ನೇನೂ ಇಲ್ಲ. ಇದೆಲ್ಲ ಬಹಳ ಬಹಳ ಸಣ್ಣ ಇದು. ಎಸ್, ಅವ್ರವ್ರ ಇಷ್ಟ. ಚೈಲ್ಡ್ ಪೋರ್ನೋಗ್ರಫಿ ವೀಕ್ಷಣೆ ಮತ್ತು ವಿಡಿಯೋ ಡೌನ್ಲೋಡ್ ಮಾಡುವುದು ಕೂಡ ಪೋಕ್ಸೋ ಕಾಯ್ದೆಯಡಿ ಅಪರಾಧ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಮದ್ರಾಸ್ ಹೈಕೋರ್ಟ್ ಕೊಟ್ಟಿದ್ದಂತಹ ತೀರ್ಪನ್ನು ವಜಾಗೊಳಿಸಿದೆ. ಇನ್ನು ಮುಂದೆ ನ್ಯಾಯಸ್ಥಾನಗಳು ಚೈಲ್ಡ್ ಪೋರ್ನೋಗ್ರಫಿ ಪದ ಬಳಕೆ ಮಾಡಬಾರದು ಅಂತ ಆದೇಶ ಕೊಟ್ಟಿದೆ. ಆಲ್ ರೈಟ್. ದಾವಣಗೆರೆಯಲ್ಲಿ ಒಂದು ಅಕ್ಷಯ್ ಅನ್ನೋ ಮಗು 6 ತಿಂಗಳಿದ್ದಾಗ ತಾಯಿ ಕಳ್ಕೊಂಡಿದ್ದಂತೆ. ಮತ್ತು ತಂದೆ ಏನೋ ಒಂದು ಕಾರಣಕ್ಕೆ ಕೊಲೆ ಕೇಸೋ ಏನೋ ಹಾಕ್ಬಿಟ್ಟು ಜೈಲು ಕೊಟ್ಟೋಗ್ಬಿಟ್ಟಿದ್ದಾನೆ. ದೊಡ್ಡಪ್ಪ ದೊಡ್ಡಮ್ಮನ ಬೆಳೆದಿದ್ದಾನೆ. ಅವರಿಬ್ಬರು ನಾವೇ ತಂದೆ ತಾಯಿ ಅಂತೇಳಿ ಆಧಾರ್ ಕಾರ್ಡಲ್ಲಿ ನಮೂದಿಸ್ಬಿಟ್ಟಿದ್ದಾರೆ.
ಆದರೆ ಶಿಕ್ಷಣಕ್ಕೆ ಕರ್ಕೊಂಡು ಹೋದಾಗ ಸ್ಕೂಲ್ನವರು ಹಂಗೆಲ್ಲ ಆಗಲ್ಲ, ಒರಿಜಿನಲ್ ಫಾದರ್ ಆ್ಯಂಡ್ ಮದರ್ದು ಎತ್ಕೊಂಬರ್ರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಸೇರ್ಸಲಾಗಿ ನಾವು ಅಂತ ಕೂತ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿನೋ ಒಂದು ವರದಿ ಬಂದಿದೆ, ಬಂದ ಕೂಡಲೇ ಅಧಿಕಾರಿಗಳು ಹೋಗಿ ಆ ಮಗುನ ಸೇರಿಸಿದ್ದಾರೆ. ಆ ಮಗು ಈಗ ವಾಪಸ್ ಸ್ಕೂಲ್ಗೆ ಹೋಗಿದೆ. ಯಾರೇ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು ಒಳ್ಳೆಯದೇ ಅದು ಕೆಲಸ, ಗುಡ್. ಮಗುಗೆ ಶಿಕ್ಷಣ ವಂಚಿತ ಆಗಬಾರ್ದು. ಹಾಂ, ಹೆಂಗಾಗತ್ತೆ, ಅದಕ್ಕೇನು ಸಂಬಂಧ ಅದು? ಆಲ್ ರೈಟ್, ಈಗ ಮಗು ಯಾವುದೋ ಒಂದು ಮಗುಗೆ ತಂದೆ ತಾಯಿನೇ ಇಲ್ಲ ಅಂದರೆ ಏನರಪ್ಪ ಮಾಡ್ತೀರಿ? ಅನಾಥವಾಗಿ ಬಂದಿದೆಯಪ್ಪ ಮಗು, ಅದಕ್ಕೇನಪ್ಪ ಮಾಡ್ತೀರಿ ಹಂಗಾರೆ? ಅವಾಗ ಯಾವ ಆಧಾರ ತರ್ತೀರಿ? ಸ್ವಲ್ಪ ಯೋಚನೆ ಮಾಡಬೇಕು. ಸ್ಟಿಲ್ ಮಾಡಿದ್ದೀರಲ್ಲ, ಗುಡ್. ಆ ಮಗುನ ಚೆನ್ನಾಗಿ ಓದಿಸಿ, ಯಾರು ಟೀಚರ್ಗಳು ಒಂಚೂರು ಇಂಟ್ರೆಸ್ಟ್ ತೊಗೊಂಡು. ಎಸ್, ನಾವು ಹುಡುಗನ ಶಾಲೆ ಕರ್ಕೊಂಡಿದ್ದಿಲ್ಲ, ಬಿಡಿಸಿದ್ರು. ಮತ್ತು ಹೇಳಿ ಕರಕಸಿ ತಾಯಿ ಇಲ್ಲ ತಂದಿಲ್ಲ, ನೀವು ತಾಯಿ ತಂದು ಮಾಡಿ ಸೇರಿಸಿ ಅಂದ್ವಿ. ಸೇರಿಸ್ಕೊಂಡರು, ಚೆನ್ನಾಗಿ ಓದ್ತಾನೆ, ಕರ್ಕೊಂಡರು. ಈ ಬುಕ್ಕ ಪಾಟಿ ಚೀಲ ಅಷ್ಟು ಕೊಡ್ತಾವಮ್ಮ. ನಮಗೆ ಖುಷಿ ಆಯ್ತು, ಅವ್ರಿಗೆ ಖುಷಿ ಆಗಂಗಿಲ್ಲ, ಅವ್ರಿಗೆ ಸಮಾಧಾನ ಇಲ್ಲ ಪಾಪ. ಹಾಂ, ಎಲ್ಲರಿಗೆ ಖುಷಿಯಾಗೆ ಸರ್. ಮಗನು ಹೋಗ್ತಾನೆ ಶಾಲೆಗೆ, ಮೊಮ್ಮಗನು. ಈ ಹಿಂದೆ ಒಂದು ಹುಡುಗನ ಸ್ಕೂಲ್ ಸೇರ್ಸೋಕ್ಕೋಸ್ಕರ ನಾವು ಒಂದು ಒತ್ತಾಯ ಮಾಡಿದ್ವಿ ವಿಡಿಯೋ ಮುಖಾಂತರ. ಆ ಹುಡುಗ ತಂದೆ ತಾಯಿ ಇದ್ದಿಲ್ಲ, ಸರಿಯಾದ ದಾಖಲೆಗಳು ಇಲ್ಲದಕ್ಕೆ ಕಾರಣದಿಂದ ಹುಡುಗನು ಸ್ವಲ್ಪ ಸ್ಕೂಲ್ ಸೇರ್ಸೋಕೆ ಹಿಂದೆ ಮುಂದೆ ಆಗಿದ್ರು. ಪಬ್ಲಿಕ್ ಟಿವಿ ಇದ್ದ ಸ್ವಲ್ಪ ಹೆಲ್ಪ್ ಮಾಡಿ ಅಡ್ಮಿಷನ್ ಮಾಡಿದ್ರೆ ಆ ಹುಡುಗ ಮುಂದೆ ಒಳ್ಳೆ ಇದೇ ಥರ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರಂತ ನಾನು ನಂಬಿದ್ದೇನೆ. ಅದಕ್ಕೋಸ್ಕರ ಮೀಡಿಯಾದಿಂದ ನಾವು ಅಷ್ಟಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಗೇನು ಧನ್ಯವಾದ ಬೇಡ, ನಮ್ಮ ಕೆಲಸ ನಾವು ಮಾಡಿರ್ತೀವಿ. ಏನೋ ಒಳ್ಳೇದು, ಓಕೆ. ದಕ್ಷಿಣ ಲೆಬನಾನ್ ಮೇಲೆ ದಾಳಿಯನ್ನು ಇಸ್ರೇಲ್ ತೀವ್ರಗೊಳಿಸಿದೆ. 300ಕ್ಕೂ ಹೆಚ್ಚು ಕಡೆಗಳಲ್ಲಿ ನಡೆದಂತಹ ವೈಮಾನಿಕ ದಾಳಿಯಲ್ಲಿ 182 ಮಂದಿ ಬಲಿಯಾಗಿದ್ದಾರೆ, 700ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ ಮತ್ತೊಂದು ಗಾಜಾ ಆಗುವ ಆತಂಕವನ್ನು ವಿಶ್ವಸಂಸ್ಥೆ ವ್ಯಕ್ತಪಡಿಸಿದೆ. ಈ ಮಧ್ಯೆ ಗಾಜಾ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹಮಾಸ್ ಮುಖ್ಯಸ್ಥ ಯಹ್ಯಾ ಸಿನ್ವಾರ್ ಕೂಡ ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತದೆ. ಆಲ್ ರೈಟ್, ಯುದ್ಧಗಳದ್ದು ಸಮಸ್ಯೆ ಏನು? ಈಗೇನೋ ಒಬ್ಬರನ್ನೊಬ್ಬೊಬ್ಬರು ಎತ್ಕಟ್ತಾರೆ, ಮಜಾ ನೋಡ್ತಾರೆ, ಯುದ್ಧ ನಡೆಯುತ್ತೆ. ಅವ್ರಿಗೆ ಇವ್ರು ಬಾಂಬ್ ಹಾಕತ್ತಾರೆ, ಅವ್ರು ಬಾಂಬ್ಗೆ ಹಾಕತ್ತಾರೆ. ಈಗ ಯಾರಿಗೋ ಇರಾನ್ನವ್ರು ಯಾರನ್ನೋ ಹಮಾಸನ್ ಎತ್ಕಟ್ಟು, ಲೆಬನಾನ್ನವ್ರು ನಿನ್ನ ಯಾರನ್ನೋ ಹಿಜ್ಬುಲ್ಲಾ ನಿನ್ನ ಯಾವನೊಬ್ಬ ಎತ್ಕಟ್ಟು, ಅಥವಾ ಯುಕ್ರೇನಲ್ಲಿ ಯಾರೋ ಒಬ್ರು ಎತ್ಕಟ್ಟು, ಅಥವಾ ರಷ್ಯಾನವ್ರನ್ನ ಯಾರೋ ಒಬ್ರು ಎತ್ಕಟ್ಟು, ಈ ಥರ ಯಾರೋ ಅವ್ರವ್ರು ಒಬ್ಬೊಬ್ರು ಎತ್ಕಟ್ಟು ಮಜಾ ನೋಡ್ಕೊಂಡು ಹಾಕಿಸ್ತಾರಲ್ಲ ಅವ್ರವ್ರ ವ್ಯಾಪಾರ. ಬಟ್ ಆ ದೇಶಗಳು ನಾಶ ಆಗತ್ವಲ್ಲ, ಅದನ್ನು ಕಟ್ಟೋದು ಯಾವಾಗ ವಾಪಸ್ಸಿನ? ಅದಕ್ಕೆ ಯಾರು ಕಾಸು ಕೊಡ್ತಾರೆ? ಯಾವಾಗ ಕಟ್ಟೋದು ಅದನ್ನೆಲ್ಲ? ಇನ್ನು ನೆಕ್ಸ್ಟು ಕತೆ. ಮೊನ್ನೆ ಮೈಸೂರಿನಲ್ಲಿ ದಸರಾನೆಗಳಾದ ಕಂಚನ್ ಮತ್ತು ಧನಂಜಯ್ ಜೊತೆ ಕಾಳಗ ನಡೆದಿತ್ತು. ಸ್ವಲ್ಪ ಹೊತ್ತಲ್ಲ ಆತಂಕ ಆಯಿತು, ಆಮೇಲೆ ಸರಿ ಮಾಡ್ಕೊಂಡ್ರು. ಆಮೇಲೆ ಅಧಿಕಾರಿಗಳಾದರೂ ಎಚ್ಚೆತ್ತಂಗೆ ಕಂಡಿಲ್ಲ. ಇನ್ನೂ ದಸರಾ ಗಜಪಡೆ ಮುಂದೆ ಎಗ್ಗಿಲ್ಲದೆ ರೀಲ್ಸು, ಫೋಟೋ ಶೂಟ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೆಲವರಂತೂ ಆನೆ ಸೊಂಡಿಲು ದಂತ ಹಿಡ್ಕೊಂಡು ಪೋಸ್ ಕೊಟ್ಕೊಂಡು ಫೋಟೋ ಶೂಟ್ಗೆ ಅನುಮತಿ ಜಾಗ ಅಡ್ಜಸ್ಟ್ ಮಾಡ್ಕೋತಿದ್ದಾರೆ. ಇದರಲ್ಲಿ ದುಡ್ಡಿನ ಮಹತ್ವ ಅಂತ ಕೆಲವ್ರದ್ದು ವಾದ, ಆರೋಪ, ಆಕ್ರೋಶ. ಅದ್ರ ಮನೆ ಹಾಳಾಗೋಗಲಿ ದುಡ್ಡಿಂದು. ಯಾವನಾರು ಸತ್ತು DCFO ACFO ಮಾವುತಾನೋ ಮರ್ಡರ್ ಕೇಸಲ್ಲಿ ಸಿಕ್ಕಾಕತ್ತೀರಿ. ಲಜ್ಗೆಟ್ ಅವ್ರನ್ನ ತಗೊಂಬಂದು ದೂರ ಇಡೋದಲ್ವ ಜನನ. ಮಾವುತರನ್ನೇ ಒಂದೊಂದ್ಸರಿ ಅದು ಒಪ್ಕೊಳ್ದೆ ಗಲಾಟೆ ಮಾಡುತ್ತೆ. ಆ ಗಡಿಬಿಡಿನಲ್ಲಿ ಎಲ್ಲವೂ ಅರಣ್ಯದಲ್ಲಿರೋ ಆನೆಗಳವು ಬಂದಿರುತ್ತವೆ. ಅಫ್ಕೋರ್ಸ್ ಸಿಟಿ ಸ್ವಲ್ಪ ಯೂಸ್ ಆಗಿರುತ್ತವೆ ಅವಕ್ಕೆ, ಪ್ರತಿ ಸರಿ ಬಂದು ಯಾವಾಗಲೂ ಅದಕ್ಕೇನೋ ಮದಾಗಿದ್ದ ಬಂದು ತಲೆ ಕೆಟ್ಬಿಟ್ಟೇನಾರು. ಈಗ ಅವ್ನು ಯಾರೋ ಹಿಡ್ಕೊಂಡು ನಿಂತಿದ್ದಾರೋ ಅದಕ್ಕೇನೋ ಒಂದು ಇದ್ದಕ್ಕಿಂತ ಇರುಸ್ಮುರುಸಾಗ್ಬಿಟ್ಟು ಯಾಕೆ ಒಂದ್ಸರಿ ಸೊಂಡಲ್ಲಿ ಎತ್ತೇಸ್ತಾರೆ. ಯಾವನ್ ರೆಸ್ಪಾನ್ಸಿಬಲ್? ದ DCF ಆರ್ ದ ACF ಆರ್ ದಿ RFO ಆರ್ ದಿ ಮಾವುತ ಡೈರೆಕ್ಟ್ಲಿ ಮರ್ಡರ್ ಚಾರ್ಜಸ್ಗೆ ಬರಬೇಕಾಗವ್ರುಗಳು. ಡೈರೆಕ್ಟಾಗಿ ಮರ್ಡರ್ ಚಾರ್ಜಸ್ಗೆ ಬರ್ತೀರಿ. ಕಾಮನ್ ಸೆನ್ಸ್ ಏನ್ರಿ? ಏನು ಬೇಕಾದ್ರೂ ಮಾಡ್ತೀರೋ ಏನೋ. ಬ್ಯಾಡ್ರಪ್ಪ ಮಾವುತ, ಕೆಳಗಿಳಿಯಪ್ಪ ನೀನು, ಅವನ್ನೇ ಹಚ್ಚಿ ಕೂರ್ಸು. ನೋಡ್ಕೋ ಅಂತ ಥೋ ಏನು ಯಾರಿ ಕೇಳವನು ಹೇಳವನು ಏನು ಇಲ್ವೇನ್ರಪ್ಪ ಎಲ್ಲರಿಗೂ. ಮೊದಲೇ ಅವುಗಳು ಮೂಡಿ ಬೀಸ್ಟ್ಗಳವು. ಯಾವಾಗ ಹೆಂಗೆ ಅಂತ ಅವಕ್ಕೆ ಯಾವಾಗಲೂ ಒಂದೊಂದ್ಸರಿ ಇರಿಟೇಟ್ ಆಗತ್ತಿವೆ ಅವಕ್ಕೆ. ಮಾವುತರುಗಳಿಗಾದ್ರೆ ಗೊತ್ತಿರುತ್ತೆ ಅದರ ನಡವಳಿಕೆಗಳು, ಅದರ ಬಿಹೇವಿಯರು ಎಲ್ಲ. ಸಾರ್ವಜನಿಕರಿಗೆ ಏನು ಗೊತ್ತಿರುತ್ತೆ? ಅದಕ್ಕೇನೋ ಒಂದು ಇರಿಟೇಟ್ ಆಗತ್ತೆ, ಎಂಥದ್ದೋ ಒಂದು ಆಗತ್ತೆ. ತೀರ್ಗ ಬಿದ್ದರೆ ಕತೆ ಏನು? ಹಾಗೆ ಯಾರು ಹೊಣೆ? ರೀಲ್ಸ್ ಅಂತೆ, ನಿಮ್ಮನ್ನು ರೀಲ್ ಮಾಡಿ ಪೀಸ್ ಮಾಡಿಬಿಡ್ತಾರೆ. ಆಮೇಲೆ ಕಾನೂನಲ್ಲಿ ನನ್ನ ಪ್ರಕಾರ ಆಫೀಸರ್ಸೇ ಡೈರೆಕ್ಟ್ಲಿ ಮರ್ಡರ್ ರೆಸ್ಪಾನ್ಸಿಬಲ್ ಏನಾರು ಹೆಚ್ಚು ಕಡಿಮೆ ಆದರೆ. ಮತ್ತೆ ಹೋಗೋರು, ನೀವೆಂಥ ದೊಡ್ಡ ಮನುಷ್ಯರಪ್ಪ. ಶೋಕಿ ಥೋ ಆಯ್ತಪ್ಪ, ಏನಾರು ಮಾಡ್ಕೊಂಡು ಹೋಗಿ ಅನುಭವಿಸ್ಕೊಳ್ಳಿ ಅಷ್ಟೇ.